ಮತ್ತು ಎಷ್ಟು ಓದಿ ನಿಮ್ಮ ಮಕ್ಕಳು? ಅದೇ ಎಷ್ಟು ಐಕ್ಳು ಅಂದೆ. ಮಕ್ಕಳು 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 10 12 ಮಿನಿಮಮ್ ಅರ್ಧ ಡಜನ್ ಇತ್ತು. 6 ಅಥವಾ 10 ಮಕ್ಕಳುಗಳಿತ್ತು. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಮಹಿಳೆಯರಿಗೆ ಜಾಸ್ತಿ ಇದ್ರಿಂದ ಹೆಚ್ಚು ಮಹಿಳೆಯರು ಮನೆಗಳಲ್ಲೇ ಸಮಯವನ್ನು ಕಳೀತಾ ಇದ್ರು. ಪುರುಷರೆಲ್ಲ ಗದ್ದೆ, ಅವಾಗೆಲ್ಲ ಫ್ಯಾಕ್ಟ್ರಿ ಇಕ್ಟ್ರಿ ಅದು ಇದು ಇರಲಿಲ್ಲ, ಬೇರೆ ಬೇರೆ ವೃತ್ತಿಗಳಿರಲಿಲ್ಲ. ಜಮೀನುಗಳಲ್ಲಿ ಕೆಲಸ ಮಾಡಕ್ ಹೋಗ್ತಾ ಇದ್ರು. ಅವ್ರಿಗೆ ಏನ್ ಬೇಕಾದ ಆಹಾರ ಎಲ್ಲಾನು ತಯಾರಿಸ್ಕೊಳ್ಳೋದು ಮಾಡುವಂಥದ್ದು ಮಹಿಳೆಯರು ಮಾಡ್ತಾ ಇದ್ರು. ಆ ಕಾಲ ನಂತರ ಸ್ವಲ್ಪ ದಿನಗಳು ವರ್ಷಗಳು ಕಳೆದ ನಂತರ ಅವರು ಶಿಕ್ಷಣವನ್ನ ಪಡೆಯುವಂಥದ್ದು ಮಾಡ್ತಿದ್ರು. ಹಿಂದಿನ ಕಾಲದಲ್ಲೇ ಮ್ಯಾಕ್ಸಿಮಮ್ ಅಂದ್ರೆ 5ನೇ ಕ್ಲಾಸು 7ನೇ ಕ್ಲಾಸೇ ಲಾಸ್ಟ್ ಹೆಂಗಸರು ಓದ್ತಿದ್ರು. 7ನೇ ಕ್ಲಾಸ್ ಆದ ತಕ್ಷಣ ಏನ್ ಮಾಡ್ತಿದ್ರು? ಮದುವೆ ಮಾಡ್ಬಿಡ್ತಿದ್ರು. ಮದುವೆ ಆದ್ಮೇಲೆ ಸಂಸಾರ ಜವಾಬ್ದಾರಿ ಬರ್ತಿತ್ತು. ಜವಾಬ್ದಾರಿಯನ್ನು ತೆಗೆದುಕೊಂಡು ಮಹಿಳೆಯರು ಯಾವುದೇ ಕ್ಷೇತ್ರಗಳಲ್ಲಿ ಭಾಗವಹಿಸ್ತಿರ್ಲಿಲ್ಲ. ಸ್ವಲ್ಪ ವರ್ಷಗಳ ನಂತರ ಅವರು ಶಿಕ್ಷಣವನ್ನು ಪಡಿಬೇಕು. ಕಡ್ಡಾಯ 1986ರ ಕಡ್ಡಾಯ ಶಿಕ್ಷಣ ನೀತಿ ಜಾರಿ ಯಾವಾಗ ತಂದ್ರು ಅವಾಗ ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು, ಪುರುಷರಷ್ಟೇ ಸಮಾನರು. 100% ಅಲ್ಲಿ 35% ಮಹಿಳೆಯರಿಗೆ ಮೀಸಲನ್ನು ಕೊಟ್ಟಿದ್ರು. ಈಗ 50% ಬಂದ್ಬಿಟ್ಟಿದೆ. 50-50 ಬಿಸ್ಕೆಟ್ ಇಲ್ವಾ, ಆ ತರ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಆದ್ರೆ ಆ ವೃತ್ತಿಗಳಲ್ಲಿ ಅವ್ರದೇ ಆದಂತಹ ಗೌರವಯುತವಾದಂತಹ ವೃತ್ತಿಗಳನ್ನ ಎಲ್ಲಾ ರಂಗಗಳಲ್ಲೂ ಮಾಡಿದ್ದಾರೆ. ನಾವು ಮೊದಲು ಆಟೋ ಓಡಿಸ್ತಿರ್ಲಿಲ್ಲ ಅಂತ ಈಗ ಆಟೋ ಓಡಿಸ್ತಾರೆ ನೋಡಿ, ಹೆಂಗಸರುಗಳು, ಲೇಡೀಸು. ಆಮೇಲೆ ಏರೋಪ್ಲೇನ್ ಬರೀ ಜೆಂಟ್ಸೇ ಓಡಿಸಿದ್ರು, ಪೈಲಟ್ ಈಗ ಪೈಲಟ್ ಆಗಿದ್ದಾರೆ. ಟ್ರೈನು ಜೆಂಟ್ಸ್ ಮಾತ್ರ ಓಡಿಸ್ತಾ ಇದ್ರು, ಟ್ರೈನ್ ಓಡಿಸ್ತಾರೆ. ಮದುವೆ ಮನೆಗಳಲ್ಲಿ ಅಡಿಗೆ ಬಡಿಸೋದಿಕ್ಕೆ ಜೆಂಟ್ಸೇ ಬಡಿಸ್ತಾ ಇದ್ರು, ಹೌದಲ್ವಾ? ಈಗ ಲೇಡೀಸು ಬಡಿಸ್ತಾರೆ. ತೆಂಗಿನಕಾಯಿ ಕೊಡೋದಾಗಿರ್ಬೋದು. ನಾನು ಮೊನ್ನೆ ಎಲ್ಲ ಹೋಗಿದ್ದೆ, ಪೂರ್ತಿ ಎಲ್ಲ ಲೇಡೀಸ್ ಈ ರಂಗಕ್ಕೂ ಬಂದ್ಬಿಟ್ರಲ್ಲ. ಅಂದ್ರೆ ಅನಿವಾರ್ಯತೆ, ಸಂಪಾದನೆ ಮಾಡ್ಬೇಕಲ್ಲ, ನಾನೂ ಸಮಾಜದಲ್ಲಿ ಎಲ್ಲರಂತೆ ಬದುಕಬೇಕು ಅನ್ನುವಂಥದ್ದು. ಆದ್ರೆ ಸಮಾಜದಲ್ಲಿ ಬದುಕುವಂತ ಸಂದರ್ಭದಲ್ಲಿ ಅನೇಕ ತೊಡಕುಗಳಾಗ್ತವೆ, ಏಳು ಬೀಳುಗಳಾಗ್ತವೆ ಅಲ್ವಾ? ನಾವು ಗಂಡಸ ತರ ಅವರು ಎಷ್ಟೇ ಸ್ಟೆಬಲ್ ಆಗಿ ಕೆಲಸ ಮಾಡಿದ್ರು ಮುನ್ನುಗ್ಗಕ್ಕಾಗಲ್ಲ ಅಲ್ವಾ? ನಾನೆಲ್ಲ ಸ್ಕೂಟರ್ ಹೋಗ್ಬೇಕಾದ್ರೆ ಲೇಡೀಸ್ ಯಾರ ನಾನು ಬಂದ ತಕ್ಷಣ ಅಡ್ಡ ಬಂದ್ಬಿಟ್ರು,